ಮಡಿಕೇರಿ ತಾಲೂಕು ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಸಂಘದ ವಾರ್ಷಿಕ ಮಹಾಸಭೆ ಸಂಘದ ಅಧ್ಯಕ್ಷರಾದ ಸಿಯು ಪವಿತ್ರ ಅವರ ಅಧ್ಯಕ್ಷತೆಯಲ್ಲಿ ಮಡಿಕೇರಿಯಲ್ಲಿ ನಡೆಯಿತು. ಮಡಿಕೇರಿಯ ಹೋಟೆಲ್ ಸಮುದ್ರದಲ್ಲಿ ನಡೆದ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಸಂಘದ ರಾಜ್ಯಾಧ್ಯಕ್ಷರಾದ ಜಿಆರ್ ಶಿವಶಂಕರ್ ಅವರು ಉದ್ಘಾಟಿಸಿ ಮಾತನಾಡಿ, ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರು ಅತಿ ಕಡಿಮೆ ಗೌರವಧನ ಪಡೆದುಕೊಂಡು ಹೆಚ್ಚಿನ ಕೆಲಸ ನಿರ್ವಹಿಸುತ್ತಾರೆ. ಅವರಿಗೆ ನಿವೃತ್ತಿ ವೇತನ, ಪಿಂಚಣಿ ಹಾಗೂ ಆರೋಗ್ಯ ವಿಮೆ ಯೋಜನೆಯ ಸೌಲಭ್ಯಗಳನ್ನು ಕಲ್ಪಿಸಲು ಸರ್ಕಾರದ ಗಮನಕ್ಕೆ ತರಲಾಗಿದೆ ಎಂದರು. ಅದಕ್ಕೆ ನಾವು ಅವ್ರಿಗೆ ಹೇಳಿದ್ವಿ, ಇದ್ರ ಬಗ್ಗೆ ನೀವು ಒಂದು ಮ್ಯಾನ್ಯುವಲ್ ಮಾಡಬೇಕು ಅಂದ್ರೆ ಹಿಂದೆ ಒಂದು ಕೈಪಿಡಿ ನಾವು ಸಂಘಟನೆಯವರು ನಮ್ಮ ಅಭಿಪ್ರಾಯ ಕೊಡ್ತೀವಿ, ಅದಕ್ಕೆ ಒಂದು ಸಮಿತಿ ಮಾಡಿ ಅಂತ ಜಾಯಿಂಟ್ ಡೈರೆಕ್ಟರ್ ಮತ್ತೆ ಇಬ್ಬರು ಡಿಡಿಗಳು, ಅದಲ್ಲದೆ ಅಂಗನವಾಡಿ ಯಾವ ಸಂಘಟನೆಗಳಿದೆ ಅದರಿಂದ ಒಬ್ಬೊಬ್ರು ಆರ್ಟಿ ಕಂಪ್ಲೀಟ್ ಒಳಗಡೆ ಸಮಿತಿ ಮಾಡೋದಕ್ಕೆ ಸಮಿತಿ ಮಾಡಿದ್ದಾರೆ. ಆ ಸಮಿತಿ ಒಳಗಡೆ ಆ ಮ್ಯಾನ್ಯುವಲ್ ಡಿಸೈಡ್ ಆಗುತ್ತೆ. ಆ ಮ್ಯಾನ್ಯುವಲ್ ಪ್ರಕಾರ ನಿಮಗೆ ಕಂಪ್ಲೀಟ್ ಅಂಗನವಾಡಿಗೆ ನೀವು ಅದನ್ನ ಮ್ಯಾನ್ಯುವಲ್ ಎಲ್ಲರಿಗೂ ಸಹ ಅಂಗನವಾಡಿ ಕೈಪಿಡಿ ಬರ್ತದೆ. ಮಹಿಳಾ ಕಾಂಗ್ರೆಸ್ ಘಟಕದ ಜಿಲ್ಲಾಧ್ಯಕ್ಷೆ ಹಾಗೂ ಮೂಡಾ ಮಾಜಿ ಅಧ್ಯಕ್ಷರಾದ ಸುರಯ್ಯ ಅಬ್ರಾರ್ ಮಾತನಾಡಿ, ಒಗ್ಗಟ್ಟಿನಿಂದ ಇದ್ದರೆ ಮಾತ್ರ ಅದಕ್ಕೆ ಬಲವಿದೆ ಎಂದರು. ಮಹಿಳಾ ಜಿಲ್ಲಾಧ್ಯಕ್ಷರಾಗಿ ನಾನು 5 ವರ್ಷ ನಮ್ಮ ಪಕ್ಷ ನಮಗೆ ಅಧಿಕಾರ ಕೊಟ್ಟಿದ್ರು. ಒಳ್ಳೆ ನಾವು ಈ ಫೇಸಲ್ಲಿ ನಾವು ಕ್ರಾಸ್ ಮಾಡಿದ್ದೀವಿ. ಅಂದ್ರೆ ಒಂದು ಮಾತು ನಾನು ಒಂದು ಅಡ್ವೈಸ್ಗಳಿಗೆ ಇಷ್ಟಪಡ್ತೀನಿ ಮಹಿಳೆಯರಿಗೆ, ಏನಂದ್ರೆ ಯಾರು ಬರಲಿ ಆ ಚೇರ್ಗೆ ಅವ್ರಿಗೆ ಏನು ನಾವು ಮರ್ಯಾದೆ ಕೊಡಬೇಕು ಅದು ಫಸ್ಟ್ ನಾವು ತಿಳ್ಕೊಳ್ಬೇಕು. ನಾವು ಆ ಮರ್ಯಾದೆನ ಕೊಟ್ಟರೆ ಮಾತ್ರ. ಮಡಿಕೇರಿ ಬ್ಲಾಕ್ ಪ್ರಧಾನ ಕಾರ್ಯದರ್ಶಿ ಹಾಗೂ ಕೊಡಗು ಜಿಲ್ಲಾ ಕಾಂಗ್ರೆಸ್ ಮಾಧ್ಯಮ ಸಂವಹನ ಪ್ರಧಾನ ಕಾರ್ಯದರ್ಶಿ ಎಂಎನ್ ರವೂಫ್, ಸೋಮವಾರಪೇಟೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಸಂಘದ ಅಧ್ಯಕ್ಷೆ ಧನಲಕ್ಷ್ಮಿ, ಕಾರ್ಯದರ್ಶಿ ತಾರಾ, ಜಿಲ್ಲಾ ಮಾಜಿ ಅಧ್ಯಕ್ಷರಾದ ತಾರಾಮಣಿ, ತಾಲೂಕು ಮಾಜಿ ಅಧ್ಯಕ್ಷರಾದ ಅಕ್ಕಂಬ, ಸಂಘದ ಕಾರ್ಯದರ್ಶಿ ಆಶಾಲತಾ, ಕ್ಷೇಮನಿಧಿ ಕಾರ್ಯದರ್ಶಿ ಮೇನಕಾ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು.